ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ 3-4 ದಿನ ಆಯಿತು ನಾನು ವಿಡಿಯೋನ ಮಾಡಲಿಲ್ಲ. ಕಾರಣ ಏನಂದರೆ ತುಂಬ ಜ್ವರ, ಮೈಕೈ ನೋವು, ಕೋಲ್ಡು ಎಲ್ಲ ಇತ್ತು. ಬಹುಶಃ ಈ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ನಾನು. ದಯವಿಟ್ಟು ನಿಮಗೆ ಇದೆಲ್ಲ ಕಂಡು ಬಂದಾಗ ಆರೋಗ್ಯ ಮೊದಲು ಮುಖ್ಯ, ಆರೋಗ್ಯಕ್ಕಿಂತ ಹೆಚ್ಚು ಯಾವುದೂ ಅಲ್ಲ ಅಂತಾರೆ. ಬಹುಶಃ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತಿನ್ನೇನು ಅಂದರೆ ಈಗ ಎಲ್ಲ ಕಡೆ ಹರಡಿರುವಂಥ ಡೆಂಗ್ಯೂ ಹರಡಿಬಿಟ್ಟಿದೆ. ಬಹುಶಃ ಕೆಲವೊಂದು ಜ್ವರಗಳು ಕಾಣಿಸ್ತಾ ಇದೆ. ಬಹುಶಃ ಹಾಗಾದರೆ ನೀವೇನು ಮೆಡಿಷನ್ ಮಾಡಿದ್ರಿ ಅಂತ ಕೇಳ್ಬೋದು. ನಾನು ನಮ್ಮ ಸ್ಕೂಲಲ್ಲಿ ಬಂದಿರುವಂಥ ಡಾಕ್ಟರ್ಸ್ ಕೊಟ್ಟಂಥ ಮೆಡಿಷನನ್ನು ನಾನು ಇದು ಮಾಡಿದ್ದೀನಿ. ಇದಕ್ಕೂ ಮಿಕ್ಕಿ ನಿಮಗೆ ಜ್ವರ ಕಡಿಮೆ ಆಗಿಲ್ಲ, ಕೈಕಾಲು ಸುಸ್ತಿದೆ ಅಂತಾದರೆ ಒಮ್ಮೆ ರಕ್ತ ಟೆಸ್ಟ್ ಮಾಡಿ ನೋಡಿ. ನಮ್ಮ ಮೆಡಿಷನ್ನು ಇದಾಗುವವರಿಗೆ ಅದು ಆಗಿಲ್ಲ ಅಂತಾದರೆ ನೀವು ಕೂಡಲೇ ಹೋಗಿ ಒಂದ್ಸಲ ರಕ್ತ ಟೆಸ್ಟ್ ಮಾಡಿ, ಯಾವುದಕ್ಕೂ ಗ್ಯಾರಂಟಿ ಒಂದ್ಸಲ ಟೆಸ್ಟ್ ಮಾಡಿಸಿ ಅಂತ ಅಂದಿದ್ರು. ಬಹುಶಃ ನಾನು 4-5 ದಿವಸ ಜ್ವರದಿಂದ ಬಳಲಿದ್ದೆ. ಅವರ ಮೆಡಿಷನ್ನಿಂದ ನನಗೆ ಕಡಿಮೆ ಆಗಿದೆ. ದಯವಿಟ್ಟು ನೀವುಗಳು ಸ್ವಲ್ಪ ಹಿತ್ತಲಲ್ಲಿ ಇರುವಂಥ ಏನಾದರೂ ನೀರು ತುಂಬಿರುವಂಥ ಟ್ಯಾಂಕ್ ಇದ್ದರೆ, ಅಥವಾ ತುಂಬ ನೀರು ತುಂಬಿಕೊಂಡೇ ಇದೆ ಅದನ್ನು ಉಪಯೋಗಿಸೋದಿಲ್ಲ, ಅಲ್ಲಿ ಕೆಲವರೆಲ್ಲ ಇದು ಏನು ಅಂದರೆ ಈ ಗಾಡಿ ಟೈರಲ್ಲಲ್ಲಿ ಶೋಕೆ ಇದಕ್ಕಂತ ಹಾಕಿರ್ತಾರೆ, ಹೂವಿನ ಗಿಡ ಎಲ್ಲ ಹಾಕಿರ್ತಾರೆ, ಅದರ ನೀರೆಲ್ಲ ತುಂಬಿರುತ್ತೆ, ಹೀಗೆಲ್ಲ ಆಗುತ್ತೆ. ದಯವಿಟ್ಟು ಹಾಗೆಲ್ಲ ಅದು ಇದ್ದರೆ ಖಂಡಿತವಾಗಿಯೂ ಅದನ್ನು ಚೆಲ್ಲಿಬಿಡಿ. ಅದು ಚೆಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಉತ್ಪಾದನೆ ಆಗೋದಿಲ್ಲ. ಪ್ರತಿಯೊಬ್ಬರು ಸ್ವಲ್ಪ ಜ್ವರ ಬಂತು ಅಂದ ತಕ್ಷಣ ಅಯ್ಯೋ ನಂಗೆ ಜ್ವರ ಬಂತು, ಮಾಮೂಲು ಬಿಡು ಹೋಗುತ್ತೆ, ಅದು ಏನೂ ಅಲ್ಲ ಅಂತ. ಈ ಟೈಮಲ್ಲಿ ಮಾಮೂಲು ಬಿಡು ಅಂತ ಅಂದ್ಕೋಬೇಡಿ, ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಯಾಕಂದರೆ ಇವತ್ತೊಂದು ದಿವಸ ಇದೆ ನನಗೆ ಜ್ವರ, ನಿನ್ನೆ ಹಾಗೆ ಇದ್ದ ಹಾಗೆ ಇವತ್ತು ಸಹಿತ ಇದೆ, ಇವತ್ತು ಇದ್ದ ಹಾಗೆ ನಾಳೆನೂ ಇದೆ ಅಂತ ಅಂದರೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಗಮನ ಕೊಟ್ಟಾಗ ಬಹುಶಃ ಈಗ ಎಲ್ಲ ಬದಿ ಕೇಳ್ತಾ ಇರೋದಂತ ಕೇಳಿಬಿಟ್ರಂತೂ ತುಂಬ ಭಯ ಆಗುತ್ತೆ. ಅದರಲ್ಲೂ ಹೆಚ್ಚಾಗಿ ಮಕ್ಕಳನ್ನು ಬಹಳ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಯಾಕಂದರೆ ಮಕ್ಕಳು ಹೊರಗಡೆ ಆಡ್ತಾರೆ ಮಾಡ್ತಾರೆ, ಅವ್ರಿಗೆ ಸೊಳ್ಳೆ ಎಷ್ಟೊತ್ತಿಗೆ ಕಚ್ಚುತ್ತೆ ಅಂತ ಗೊತ್ತಾಗಲ್ಲ, ಆಟಿಕೆ ಒಳಗೆ ಗೊತ್ತಾಗಲ್ಲ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಅದು ತುರಿ ಶುರುವಾಗುತ್ತೆ, ಅವಾಗ ಗೊತ್ತಾಗುತ್ತೆ. ನಮ್ಮ ದೊಡ್ಡವರಿಗೆ ಗೊತ್ತಾಗಲ್ಲ, ಇನ್ನು ಸಣ್ಣ ಮಕ್ಕಳಿಗೆ ಹೆಂಗೆ ಗೊತ್ತಾಗುತ್ತೆ. ಆ ಸಣ್ಣ ಮಕ್ಕಳ ಬಗ್ಗೆ ಆದಷ್ಟು ನಿಗಾನ ವಹಿಸಿ. ಇನ್ನು ಕೆಲವರಿಗೆ ಕಾಯಿಲ್ ಆಗಲ್ಲ ಅಂತಾರೆ, ಇನ್ನು ಕೆಲವರು ಇದು ಮಾಡಿದ್ರೆ ಆಗಲ್ಲ ಅಂತಾರೆ, ಅಂದರೆ ತೊಂದರೆ ಆಗುತ್ತೆ, ದೇಹಕ್ಕೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಹೀಗೆಲ್ಲ ಇದ್ದವರು ಒಂದು ಇದನ್ನು ಹೇಳಿದ್ದಾರೆ, ನಮ್ಮ ಡಾಕ್ಟ್ರ್ ಏನು ಹೇಳಿದ್ದಾರೆ ಅಂದರೆ ಪುದೀನ ಮತ್ತು ನಿಂಬು, ಪುದೀನವನ್ನು ಸರಿಯಾಗಿ ಅರ್ದ್ಬಿಟ್ಟು ಅದಕ್ಕೆ ನಿಂಬುವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆ ರಸನ ಸ್ವಲ್ಪ ಹಚ್ಕೊಳ್ಳುವಂಥದ್ದು. ಹೆಚ್ಚಾಗಿ ಅದು ಮೊಣಕೈಯಿಂದ ಕೆಳಗಡೆ, ಕಾಲಿನ ಮೊಣಕಾಲಿಂದ ಕೆಳಗಡೆ ಸೊಳ್ಳೆ ಕಚ್ಚುತ್ತಂತೆ, ಯಾವುದು ಡೆಂಗ್ಯೂ ಸೊಳ್ಳೆ ಕಚ್ಚೋದಾದರೆ. ಹಾಗಾಗಿ ಅದನ್ನು ಮಕ್ಕಳಿಗಾದರೂ ಅದನ್ನು ಚೆನ್ನಾಗಿ ಇದು ಮಾಡಿಬಿಟ್ಟು, ತುಂಬ ಸೇಫ್ಟಿ ಇರ್ತೀರಿ ಅದಕ್ಕಲ್ಲ, ಆದರೂ ಆ ಒಂದು ಸೊಳ್ಳೆಗಳ ಕಾಟ ಜಾಸ್ತಿ ಇದೆ. ಸೊಳ್ಳೆ ಯಾವುದು ಅಂತ ನಮ್ಗೆ ಗೊತ್ತಾಗಲ್ಲ, ಅದು ಡೆಂಗ್ಯೂ ಸೊಳ್ಳೆನ ಇನ್ಯಾವ ಸೊಳ್ಳೆನೇ, ಯಾವ ಸೊಳ್ಳೆನೇ ಆಗಿರಲಿ, ಬಹುಶಃ ಅದನ್ನು ಮಕ್ಕಳಿಗೆ ಅಥವಾ ದೊಡ್ಡವರು ಅದನ್ನ ಕೈಗೆ ಲೇಪನ ಮಾಡಿ ಇದು ಮಾಡೋದ್ರಿಂದ ಸೊಳ್ಳೆಗಳು ಹತ್ತಿರ ಬರೋದಿಲ್ವಂತೆ. ಹಾಗಾಗಿ ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಇನ್ನೊಂದು ವಿಷಯ ಇದೇನು ಅಂದರೆ ಪಪ್ಪಾಯಿ ರಸ ಕುಡಿದ್ರೆ ಈ ಡೆಂಗ್ಯೂ ಜ್ವರ ಹೋಗುತ್ತೆ ಅನ್ನೋದಿದೆ. ಮೊನ್ನೆ ನೋಡಿ ನಮ್ಮ ಫ್ರೆಂಡ್ ಒಬ್ಬರು ಮಾಡಿರುವಂಥ ಒಂದು ಸಣ್ಣ ಉಗಡ, ಆದರೂ ದೇವರು ರಾಯರ ಭಕ್ತರು ರಾಯರ ಕೃಪೆಯಿಂದ ಆರಾಮ ಆಗಿದ್ದಾರೆ, ಅದಕ್ಕೆಲ್ಲ ಪಪ್ಪಾಯಿ ರಸನ ಕುಡಿಸಿ ಅಂತ ಹೇಳಿದ್ದಾರೆ. ಇವ್ರು ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಿಲ್ಲ, ಪಾಪ ಒಂದೊಂದೇ ಚಮಚ ಕುಡಿಸ್ಬೇಕು ಅಂತ ಗೊತ್ತಿಲ್ಲ, ಸರ್ರಿ ಕೊಟ್ಟಿದ್ದಾರೆ. ಬೆಳಿಗ್ಗೆ ಕೊಟ್ಟರು, ಮಧ್ಯಾಹ್ನ ಕೊಟ್ಟರು, ಸಂಜೆ ಕೊಟ್ಟರು, ಸರ್ರಿ 3 ಹೊತ್ತು ಕೊಟ್ಟುಬಿಟ್ಟಿದ್ದಾರೆ. ಡಿಸೆಂಟ್ರಿ ಚಾಲು ಆಗುತ್ತೆ ಅವರಿಗೆ. ಎಷ್ಟರ ಮಟ್ಟಿಗೆ ಚಾಲು ಆಗುತ್ತೆ ಅಂದರೆ ನಿಲ್ಲಕ್ಕೂ ಸಾಧ್ಯ ಇಲ್ಲ, ಕುಳ್ಳಕ್ಕೂ ಸಾಧ್ಯ ಇಲ್ಲ ಅನ್ನೋ ಇದ್ರ ಮೇಲೆ ಶುರುವಾಗ್ಬಿಡುತ್ತೆ ಅವ್ರಿಗೆ, ಆ ರೀತಿ ಶುರು ಆಗುತ್ತೆ. ಆವಾಗ ಡಾಕ್ಟ್ರ್ ಕೇಳಿದಾಗ ಹೇಳ್ತಾರೆ, ಇಲ್ಲ ಹಿಂಗೆ ಪಪ್ಪಾಯಿ ರಸನ ಹೀಗೆ ಕುಡಿಸಿದ್ದೀನಿ ಅಂತ. ಆಗ ಡಾಕ್ಟ್ರ್ ಹೇಳ್ತಾರೆ ಹಾಗೆಲ್ಲ ಕುಡಿಸೋ ಆಗಿಲ್ಲ, ಅದು ಕುಡಿಸಿದ್ರೆ ಒಂದೇ ಚಮಚ, ಬೆಳಿಗ್ಗೆ 1 ಚಮಚ, ಮಧ್ಯಾಹ್ನನೂ ಸಂಜೆನೂ 1 ಚಮಚ ಹಾಕಬೇಕು ಅಷ್ಟೇ, ಅದಕ್ಕಿಂತ ಮುಂದೆ ಹಾಕುವಂಗಿಲ್ಲ ಅಂತ. ಕೊನೆಗೂ ಅವರು ತುಂಬ ಇದಾಗಿತ್ತು, ಅಷ್ಟು ನಿಶಕ್ತಿಯಾಗಿ ಎಷ್ಟು ಸುಸ್ತಾದವನಂತ. ಅಂತೂ ಈ ದೇವರನ್ನ ರಾಯರನ್ನ ತುಂಬ ರಾಯರ ಭಕ್ತರು, ರಾಯರನ್ನ ನೆಂದು ಕೊನೆಗೂ ಅವ್ರು ಹುಷಾರಾಗಿ ಮನೆಗೆ ಬಂದಿದ್ದಾರೆ. ಹಾಗಾಗಿ ಅದನ್ನು ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏನು ಬೇಗ ಕಡಿಮೆ ಆಗುತ್ತಂತ ಜಾಸ್ತಿ ಇದು ಮಾಡುವಂಥದ್ದು. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಜ್ವರ ಬಂದಾಗ ಈ ರೀತಿಯೆಲ್ಲ ಕಂಡಾಗ ಆಹಾರವನ್ನು ಖಂಡಿತ ಬಿಡಬೇಡಿ.
ಆಹಾರವನ್ನು ಬಿಟ್ಟರು ನಮ್ಗೆ ಹೇಳಕ್ಕಂತೂ ಖಂಡಿತ ಕೊಡಲ್ಲ ಅದು, ಇದು ಮಾತ್ರ ಗ್ಯಾರಂಟಿ. ಯಾಕಂದರೆ ಮೊದಲೇ ಜ್ವರ ಬಂದು ನಿಶಕ್ತಿ ಆಗಿರ್ತೀವಿ, ಅದ್ರ ಜೊತೆಗೆ ನಾವು ಆಹಾರವನ್ನು ಬಿಟ್ಟುಬಿಟ್ಟಿವಿ ಅಂತಾದರೆ ಮತ್ತೆ ಅದು ನಮ್ಮನ್ನು ಹೇಳಕ್ಕೆ ಕೊಡೋದಿಲ್ಲ. ಎಷ್ಟೇ ಕಷ್ಟ ಆಗಲಿ, ಏನು ಬಾಯಿಗೆ ರುಚಿ ಆಗಲ್ಲ ಅಂದು ಉಪ್ಪಿನಕಾಯಿ ರಸ ಆದರೂ ಇದು ಮಾಡ್ಕೊಳ್ಳಿ, ಅಥವಾ ಗಂಜಿ ಆದರೂ ಉಣ್ಣಿ, ಏನಾದರೂ ಉಣ್ಣಿ, ಒಟ್ಟಾರೆ ಹೊಟ್ಟೆ ತುಂಬಿದೆ ಅಂದರೆ ಕೈ ಖಾಲಿ ಶಕ್ತಿ ಬರಬೇಕೆಂದ್ರೆ ನಿಮ್ಮ ಹೊಟ್ಟೆ ತುಂಬಿರಬೇಕು. ಹಾಗಾಗಿ ದಯವಿಟ್ಟು ಅದನ್ನು ಜಾಗ್ರತೆ ವಹಿಸಿ ಎಲ್ಲರೂ, ನನ್ನ ಯೂಟ್ಯೂಬ್ ಕುಟುಂಬದವರು ಹಾಗೆ ರಾಯರ ಭಕ್ತರು ಎಲ್ಲರೂ ಇದ್ರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಬಹುಶಃ ಕಾಳಜಿಯನ್ನು ತಗೊಳ್ಳಿ. ಮಕ್ಕಳ ಬಗ್ಗೆ ತುಂಬ ಕಾಳಜಿಯನ್ನು ತಗೊಳ್ಳಿ. ಮಕ್ಕಳ ಬಗ್ಗೆ ಕಾಳಜಿಯನ್ನು ತಗೊಳಕ್ಕೆ ಹೋಗಿ, ಗಂಡನ ಬಗ್ಗೆ ಕಾಳಜಿಯನ್ನು ತಗೊಳಕ್ಕೆ ಹೋಗಿ, ನಿಮ್ಮ ಬಗ್ಗೆ ನೀವು ಕಾಳಜಿಯನ್ನು ತಗೊಳ್ಳೋದೇ ಇರಬೇಡಿ. 3 ದಿವಸದ ತನಕ ನೋಡಿ ಕಡಿಮೆ ಆಗಿಲ್ಲ ಅಂತಾದರೆ ಒಮ್ಮೆ ರಕ್ತ ಟೆಸ್ಟ್ ಮಾಡಿ. ರಕ್ತ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಡೆಂಗ್ಯೂ ಅಲ್ಲ ಅಂದರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ. ಡೆಂಗ್ಯೂ ಅಂತಾದರೆ ಅದಕ್ಕೆ ಮೆಡಿಷನ್ ಸಹಿತ ಸಿಗುತ್ತೆ. ದಯವಿಟ್ಟು ಆ ಕೆಲಸವನ್ನು ತಾವುಗಳು ಮಾಡಲೇಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಆ ದಿವಸ ಬಂದವರು ನನಗೆ ಜ್ವರ ಇದೆ ಅಂದ ತಕ್ಷಣ ಡಾಕ್ಟ್ರು ಇಷ್ಟೆಲ್ಲ ಹೇಳೋದ್ರು ನನಗೆ, ಈಗ ನಿಷ್ಕಾಳಜಿ ಮಾಡೋ ಆಗಿಲ್ಲ, ನೀವು ಯಾಕೆ ನೀವು ಡಾಕ್ಟ್ರ್ ಹತ್ರ ಹೋಗಿಲ್ಲ ಏನು ಅಂತಲ್ಲ, ಒಂಚೂರು ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಮೆಡಿಷನನ್ನು ಸಹಿತ ಕೊಟ್ಟು ಹೋಗಿದ್ರು ಅವರು. ಅದರಲ್ಲಿ ನಾನು ಆರಾಮಾಗಿದ್ದೀನಿ, ಇವತ್ತು ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ. ಹಾಗೆ ನೀವೆಲ್ಲರೂ ತಾಯಂದಿರು, ನಿಮ್ಮ ಕುಟುಂಬದವರೆಲ್ಲರೂ ಆರಾಮಾಗಿರಿ. ಈ ಒಂದು ಸೊಳ್ಳೆ ಕಾಟದಿಂದ ಅಥವಾ ಈ ಒಂದು ಕಾಯಿಲೆಯಿಂದ ತಪ್ಪಿಸ್ಕೊಳ್ಳಿ. ಡೆಂಗ್ಯೂ ಒಂದೇ ಅಲ್ಲ, ಮಲೇರಿಯಾ ಬರುತ್ತೆ. ಮಳೆಗಾಲ ಬಂತು ಅಂದ ಕೂಡ ಕಾಯಿಲೆಗಳ ಸರಮಾಲನೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಕೆಲವೊಂದಲ್ಲ ಬರುತ್ತೆ, ಆದಷ್ಟು ಜಾಗ್ರತೆಯಿಂದ ಇರಿ. ಜೊತೆಗೆ ನಮ್ಮ ರಾಯರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.